ವೆಂಕಟೇಶ್ ನಾಯ್ಕ್ ಸರ್, ಈಗ ರಷ್ಯನ್ ಆಯಿಲ್ ಅಂತ ಬಂದ ತಕ್ಷಣ ನಿನ್ನೆ ಅಷ್ಟೇ ಆ ಸುದ್ದಿ ಬಂತು. ರಷ್ಯಾದ ಸ್ನೇಹಿತರು ಏಷ್ಯಾ ಕಡೆ ಇರತಕ್ಕಂಥ 5 ಜನ ಫ್ರೆಂಡ್ಸ್ಗಳಿಗೆ ಆರಾಮಾಗಿ ಕೊಟ್ಕೊಳ್ಳಿ, 500%ಇಂದ 100% ಇಳಿಸ್ಬಿಟ್ಟಿದ್ದೀವಿ ಟ್ಯಾಕ್ಸ್ ಅಂತ ಒಂದು ಬಂತು. ಅಂದರೆ ಆ ಟೆನಿ ಕಾಸ್ಟ್ ಇರಾನ್ ಆಯಿಲ್ ಮಾರ್ಕೊಂಡು ಆಯಿಲ್ ಕಳಿಸಿಯೋ ಅದು ರಿಚ್ ಆಗಬಾರ್ದು, ಅಥವಾ ಸಸ್ಟೈನ್ ಆಗಬಾರ್ದು, ಅಥವಾ ಸಬಲ ಆಗಬಾರ್ದು, ಅಥವಾ ಈಗಿರತಕ್ಕಂಥ ನಿಶ್ಶಕ್ತ ಸ್ಥಿತಿಯಿಂದ ಅವ್ರ ಮೇಲೆ ಎದ್ದೇಳಬಾರ್ದು ಅಂತ ಒಂದು ಪ್ಲಾನ್ ಇರಬಹುದು. ಇನ್ನೊಂದು ಕಡೆ ನೋಡಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಗಲ್ಫ್ ರಾಷ್ಟ್ರಗಳ ಮಾಸ್ಟರ್ ಪ್ಲಾನ್ ಏನಿದೆ ಅಂದರೆ ಹೋರ್ಮುಜ್ ಜಲಸಂಧಿಗೆ ಪ್ಯಾರಲಲ್ಲಿ ಪರ್ಯಾಯವಾಗಿ ಹೊಸ ಬಂದರು ಕಟ್ತೀವಿ ನಾವು ಅಂತ ಹೋಗ್ತಾ ಇದ್ದಾರೆ ಅವರು. UAE, ಸೌದಿ ಅರೇಬಿಯಾ ಮತ್ತು ಇರಾಕ್ನ ಕಡೆಯಿಂದ ಈ ಪ್ಲಾನ್ ಆಗ್ತಿರೋದು ಅಂತ ಹೇಳಿ. ಅಂದರೆ ಇರಾನನ್ನು ಇಲ್ಲಿ ದ್ವೀಪವನ್ನಾಗಿಸಿ ರಷ್ಯಾ ಆಯಿಲ್ ಮಾರ್ಕೊಳ್ಳಿ, ಈ ಕಡೆ ಇದಕ್ಕೆ ಪ್ಯಾರಲಲ್ ಆಗಿ ಮಿಡ್ಲ್ ಈಸ್ಟ್ ಕಡೆಯವರೇ ಬೇರೆ ಬಂದರು ಕಟ್ಕೊಂಡು ಅಲ್ಲಿಂದ ವ್ಯಾಪಾರ ಶುರುವಾಗಲಿ. ಸೊ ಇರಾನ್ನ ನಾನು ದ್ವೀಪ ಮಾಡೋಣ, ಸಪ್ರೇಟ್ ಮಾಡಿಬಿಡೋಣ, ಪ್ರಪಂಚದಿಂದ ಪ್ರತ್ಯೇಕ ಮಾಡಿಬಿಡೋಣ ಅಂತ ಒಂದು ಪ್ಲಾನು. ಹೋರ್ಮುಜಲ್ಲಿ ಇದೇ ಟ್ರಂಪ್ ಹೇಳ್ತಿದ್ದಾರೆ, ನನಗೆ ನೀವು ಟ್ಯಾಕ್ಸ್ ಕಟ್ಬಿಟ್ಟು ಹೋಗಿ ಹಡಗುಗಳು ಅಂತ. ರೆಜೀಮ್ ಚೇಂಜ್ ಅನ್ನೋ ಮಾತಾಡಿದ ಮನುಷ್ಯ ಹೋರ್ಮುಜಲ್ಲಿ ಪೆಟ್ರೋಲ್ ಡೀಸೆಲ್ ತೈಲದ ಅಂಗಡಿ ಓಪನ್ ಮಾಡ್ತಾ ಇದ್ದಾನ ಈ ಟ್ರಂಪ್ ಅನ್ನೋ ಮನುಷ್ಯ ಅಂತ ನನ್ನ ಪಾಯಿಂಟ್ ಸರ್. ಇಲ್ಲಿ ನೋಡು, ಟ್ರಂಪ್ನ ಡಿಸ್ಕ್ರೈಬ್ ಮಾಡ್ಬೇಕಂತಂದ್ರೆ ಒಂದು ಹಿಂದಿಯಲ್ಲಿ ಒಂದು ಶಬ್ದ ಇದೆ, ಕಮಿನಾ ಅಂತ ಹೇಳ್ತಾರೆ. ಕಮಿನಾ ನೀವು ಒಂದು ಹಿಂದಿ ಪಿಕ್ಚರ್ ಬಂತು, ಚೈನಾ ಗೇಟ್ದಲ್ಲಿ ಅವ್ ಜಗೀರಾ ಅಂತ ಒಂದು ವಿಲನ್ ಇರ್ತಾನ. ವಿಲನ್ಗೆ ಏನಪ್ಪಾ ಅಂದ್ರೆ ಫೈಟ್ ಮಾಡ್ತಕ್ಕಂತ ಅದ್ರ ಮುಂದೆ ಇರ್ತಕ್ಕಂತ ಅಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಇರ್ತಾರ. ಅವಾಗ ಹೇಳ್ತಾನ, मेरे से लड़ने के लिए तो हिम्मत तो जुटा पाओगे, लेकिन मेरा खोपड़ी में जो कमीनापन है वो कहाँ से खरीद कर लाओगे? अदरंग मेरा खोपड़ी में जो कमीनापन जो है ಸಣ್ಣತನಗಳು कहाँ से खरीद के लाओगे? ಸಣ್ಣತನಲ್ಲ, ಸಣ್ಣತನಕ್ಕಿಂತ ವರ್ಸ್ಟ್ ಅದು ಕಮಿನಾಪನ್ ಅಂತಂದ್ರೆ. ಆ ಒಂದು ಕ್ಯಾಟಗರಿಯಲ್ಲಿ ಕಮಿನಾ ಮತ್ತೆ ಕಮಿನಾಪನ್ ಎರಡದ ಕಾಂಬಿನೇಷನ್ ಟ್ರಂಪ್. ಎಲ್ಲಿವರೆಗೆ ಸ್ಟೇಟ್ಮೆಂಟ್ ಒಬ್ಬ ಅಮೆರಿಕನ್ ರಾಷ್ಟ್ರಪತಿ ಸುಪ್ರೀಂ ಏನಪ್ಪಾ ಇನ್ ದ ವರ್ಲ್ಡ್ ಯಾವ ತರ ಸ್ಟೇಟ್ಮೆಂಟ್ ಕೊಡ್ತಾ ಹೋಗೇನಂದ್ರೆ ನೀವೆಲ್ಲ ಇದು ಮಾಡಿದ್ರೆ ಒಂದು ದೊಡ್ಡ ಮೂವಿನ ಡಾಕ್ಯುಮೆಂಟರಿನೇ ಆಗ್ತದೆ. ಅವಾಗ ಏನಂದ್ರು, ಇರಾನ್ದವ್ರೆ ನನ್ಗೆ ರಿಕ್ವೆಸ್ಟ್ ಮಾಡಿದ್ರು, ಯು ಬಿಕಮ್ ದ ಸುಪ್ರೀಂ ಲೀಡರ್ ಅಂತ ಕೊಂದು ಐ ಡಿಕ್ಲೈನ್ಡ್ ಅಂತ ಕೊಂದು. ಈ ಸ್ಟೇಟ್ಮೆಂಟ್ ಅನ್ನು ಕೂಡ ಟ್ರಂಪ್ನೇ ಕೊಟ್ಟಿದ್ದು. ಈಗ ನೀವು ಹಾರ್ಮೋಸ್ ಇಸ್ ಫ್ರೀ ಫಾರ್ ಆಲ್ ಅಂತ ಹೇಳಿದವ್ರೆ ನೀವು ಈಗೇನಪ್ಪ ಚುಂಗಿ ನಮಗ್ ಕಟ್ರಿ, ಟೋಲ್ ನಮಗ್ ಕಟ್ರಿ ಅಂತ ಹೇಳೋರು ನೀವು ಈಗ. ಅಂದ್ರೆ ನಿಮ್ಗೆ ಏನಪ್ಪಾ ಚೇಂಜ್ ಇನ್ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ನಿಮ್ದು ಏನಿದೆಯಲ್ಲ, ನೀನು ಒಬ್ಬ ಪಾಗಲ್ ಅಂತಾನೆ ಇಡೀ ವರ್ಲ್ಡ್ ಕನ್ಸಿಡರ್ ಮಾಡ್ತಾರೆ. ನೀವು ಸೌದಿ ಅರೇಬಿಯಾ ಇನ್ನೊಂದ್ 2 ನೇಷನ್ ಕೂಡಿ ನೀವು ಬೇರೆ ಏನಪ್ಪಾ ಅಲ್ಟರ್ನೇಟ್ ಸಿಸ್ಟಮ್ ಆಯಿಲ್ ಸಪ್ಲೈ ಮಾಡಕ್ ಮಾಡ್ರಿ, ಇವತ್ತಂತ ಆಗೋದಿಲ್ಲಲ್ಲ. ಎಷ್ಟು ವರ್ಷ ಆಗ್ತದ ಅದ್ ನಂತರ ನೋಡೋಣ. ಪೈಪ್ಲೈನ್ ಇದು ಮಾಡ್ತಾರೆ. ಪೈಪ್ಲೈನ್ ಇಸ್ ಇಟ್ ಸೇಫ್? ದ ಮೋಸ್ಟ್ ಸೇಫ್ ಇಸ್ ಆಯಿಲ್ ಟ್ಯಾಂಕರ್ ಥ್ರೂ ಶಿಪ್ಸ್ ಥ್ರೂ ಹಾರ್ಮೋಸ್ ಹೋಗೋದೇ ಸೇಫ್ ಅಲ್ಲ. ಅಂದ್ರೆ ಇನ್ನೊಂದು ನೀವು ಅಲ್ಟರ್ನೇಟ್ ಮೆಥಡ್ ನೀವು ಹುಡ್ತಾ ಇದ್ರಿ ಅಂದ್ರೆ ಹಾರ್ಮೋಸ್ ದಲ್ಲಿ ನೀವು ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಒಂದು ಪ್ರೂವ್ ಮಾಡಿದಂಗ ಆಗ್ತದೆ. ಹಾರ್ಮೋಸ್ ಮತ್ತೇನಂತಂದ್ರೆ ಇವ್ರ ನ್ಯೂಕ್ಲಿಯರ್ ಫೆಸಿಲಿಟೀಸ್, ಇರಾನ್, ಇವ್ ಎರಡು ಬಿಟ್ಕೊಡೋದಿಲ್ಲ. ಇವೆರಡರಲ್ಲಿ ಡಾಮಿನೆನ್ಸ್ ಇರ್ತದೆ. ಆಮೇಲೆ ಏನಂತಾರೆ, ಒಂದು ಮೌಂಟೇನ್ ಪಿಕ್ಯಾಕ್ಸ್ ಅಂತ ಒಂದು ಮೌಂಟೇನ್ ಇದೆ, ಒಂದು 350 ಮೀಟರ್ಸ್ ಡೀಪ್. ಪ್ರಾಬಬಿಲಿ ಅವ್ರದ್ದು ಏನಪ್ಪಾ ಅಂದ್ರೆ ಅಟ್ಯಾಕ್ ಮಾಡ್ಬೇಕಂತ ಇವೆಲ್ಲ ಇದು ಟ್ರಂಪ್ದ ಜುಮ್ಲಾಗಳು. ಇವು ಏನಪ್ಪಾ ಅಂದ್ರೆ ಇವಾಗೆಲ್ಲ ನ್ಯೂಸ್ ನಿಮ್ಗೆಲ್ಲ ಹೆಡ್ಲೈನ್ಸ್ ಕೊಡೋದಕ್ಕೆ ಇವೆಲ್ಲ ಸ್ಟೇಟ್ಮೆಂಟ್ಸ್ ಕೊಡ್ತಾ ಬರ್ತಾರ. ಸೊ ಇದನ್ನ ಏನಂತಂದ್ರೆ ಈಗ ಸ್ಟ್ರಾಟಜಿ ಹೆಂಗಿದೆ ಅಂತಂದ್ರೆ, ಈಗ ಇವತ್ತೇ ಅಮೆರಿಕನ್ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಅವು ಏನಂತಂದ್ರೆ ಒಂದು ಸ್ಮಾಲ್ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂತಂದ್ರೆ, ಇಟ್ ಈಸ್ ಇಸ್ರೇಲ್, ಇಟ್ ಈಸ್ ನೇತನ್ಯಾಹು ಹೂ ಡ್ರಾಗ್ಡ್ ಅಸ್ ಟು ವಾರ್ ಅಂತ ಒಂದು ಈ ಸಿಂಪಲ್ ಒಂದು ಕನ್ಕ್ಲೂಷನ್ ಒಂದು ಅಂದ್ರೆ ಈ ತರ ಭಾಷಣ ಮಾಡಿದ್ದಾನೆ, ಈ ತರ ಹೇಳಿದ್ದಾನೆ. ಈಗ ಟ್ರಂಪ್ ಏನಂತಾನೆ, ಒಂದ್ ವೇಳೆ ನಂದೇನಾದ್ರೂ ಅಸಾಸಿನೇಷನ್ ಆದ್ರೆ 1000 ಮಿಸೈಲ್ಸ್ ನೀವ್ ಏನಪ್ಪ ಇರಾನ್ ಮುಗಿಸ್ಬಿಟ್ರೆ 1000 ಮಿಸೈಲ್ಸ್ ಫೈರ್ ಮಾಡ್ರಿ ಅಂತ. ಮಾರಾಯ, ನೀನು ಸತ್ತ ನಂತರ ನೀನೇ ಇರೋದಿಲ್ಲ ಅಲ್ಲಿ. ಅಮೆರಿಕನ್ ಕಾನೂನು ಪ್ರಕಾರ ದ ಮೊಮೆಂಟ್ ಯು ಡೈ, JD ವ್ಯಾನ್ಸ್ ವಿಲ್ ಆಟೋಮೆಟಿಕಲಿ ಬಿ ದ ಪ್ರೆಸಿಡೆಂಟ್. He will take decision. 1000 missiles ಹಾಕ್ಬೇಕು ಅಥವಾ ಯಾರು ಸಚ್ JD ವ್ಯಾನ್ಸ್ ಹ್ಯಾಸ್ ಬಿನ್ ಅಪೋಸಿಂಗ್ ವಾರ್ ರೈಟ್ ಫ್ರಮ್ ದ ಬಿಗಿನಿಂಗ್. ಸೊ ಈಗ ಏನಂತಂದ್ರೆ ಇದು ಟ್ರಂಪ್ದು ಎಲ್ಲಿವರೆಗೆ ಮಿಡ್ ಟರ್ಮ್ ಎಲೆಕ್ಷನ್ಸ್ ಆಗೋದಿಲ್ಲ, ಎಲ್ಲಿವರೆಗೆ ಪಬ್ಲಿಕ್ ಪ್ರೆಷರ್ ವಿತ್ ಇನ್ ಅಮೆರಿಕ ಇದಾಗೋದಿಲ್ಲ, ಅಲ್ಲಿವರೆಗೆ ಈ ಮನುಷ್ಯಂತ ಏನಪ್ಪ ಎಕ್ಸೆಂಟ್ರಿಕ್ ಬಿಹೇವಿಯರ್ ನಾವು ದಿವಸ ಕೇಳ್ಬೇಕು, ನೋಡ್ಬೇಕು. ಅದನ್ನ ಬಿಟ್ಟ ನಂತರ ಬೇರೆ ಆಲ್ಟರ್ನೇಟಿವ್ ಏನಪ್ಪಾ ಮೆಥಡ್ಸ್ ವೇಸೇ ಇಲ್ಲ ನಮ್ಮ ಹತ್ರ. ಫೈನ್. ನಾನು XL PU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದೇ ಒಂದು ಬ್ರೇಕ್ ಆದಮೇಲೆ.